ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತುಂಬ ಬ್ಯುಸಿ ಆಗಿಬಿಟ್ಟೆ. ಅದರಲ್ಲೂ ಕೂಡ ಇವತ್ತು ಕೆಲಸದವ್ರು ಬರಲಿಲ್ಲ, ಹಾಗಾಗಿ ಬೆಳಗ್ಗೆ ತುಂಬ ಕೆಲಸ ಆಗಿಬಿಡ್ತು. ಒಬ್ಬಳೇ ಮಾಡಿಕೊಂಡು ಇವಾಗ ಎಲ್ಲ ಸ್ಕೂಲ್ಗೆ ಹೋಗಿದ ನಂತರ ಮತ್ತು ಯಜಮಾನರು ಎಲ್ಲರೂ ಹೋಗಿದ ನಂತರ ಮಧ್ಯಾಹ್ನ ನನ್ನ ಮಗನಿಗೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ವೈಟ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಫಸ್ಟು ನಾನಿಲ್ಲಿ ಒಂದಿಷ್ಟು ತುಪ್ಪ ಹಾಗೆ ಎಣ್ಣೆ ಎರಡನ್ನೂ ಹಾಕ್ಕೊಂಡು ಅದಕ್ಕೆ ಒಂದಿಷ್ಟು ಜಸ್ಟು ಚಕ್ಕೆ, ಒಂದು ಪಲಾವ್ ಎಲೆ, ಜೊತೆಗೆ ಒಂದು ಚಕ್ರ ಮಗ್ಗು ಬರುತ್ತಲ್ವ ಅದನ್ನು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಈರುಳ್ಳಿ ಹಾಕಿ ಒಂದೇ ಒಂದು ಮೆಣಸಿನ್ಕಾಯಿ, ನಮಗೆ ಖಾರ ಜಾಸ್ತಿ ಇಷ್ಟ ಆಗಲ್ಲ, ಅದಕ್ಕಾಗಿ ಖಾರಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನೇ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಈ ರೀತಿಯಾಗಿ. ಸೊ ಆ್ಯಕ್ಚುಲಿ ರೆಸಿಪಿ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಹಾಗೆ ಸ್ಟಾರ್ಟ್ ಮಾಡಿದ್ದೆ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ಈ ಕಡೆ ನೀರನ್ನು ಕೂಡ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ನಾನು ಈ ರೀತಿ ಓಪನ್ ವೆಸಲಲ್ಲೇ ಮಾಡೋದು, ಕುಕ್ಕರಲ್ಲಿ ಮಾಡೋದಿಲ್ಲ. ಏನೇ ಆಯಿತು ಜಸ್ಟು ಕಾಳು, ಆಲೂಗಡ್ಡೆ ಈ ಥರ ಬೇಯಿಸೋದೇನಾದರೂ ಇರುತ್ತಲ್ವ, ಬೇಳೆ ಈ ಥರ ಬೇಯಿಸೋದು ಮಾತ್ರ ಕುಕ್ಕರಲ್ಲಿ ಬೇಯಿಸೋದು, ಉಳಿದಿರೋದೆಲ್ಲ ಇದೇ ಥರ ನಾನು ಓಪನಲ್ಲೇ ಮಾಡ್ಕೊಳ್ಳೋದು. ಸೊ ಇಲ್ಲಿ ಬಂದುಬಿಟ್ಟು ಫಸ್ಟು ಒಂದಿಷ್ಟು ವೆಜಿಟೇಬಲ್ಸ್ ನನ್ನ ಹತ್ರ ಏನೇನಿತ್ತೋ ಅದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ನನಗೇನಿರುತ್ತೋ ಅದರಲ್ಲೇ ಸಿಂಪಲಾಗಿ ಮಾಡ್ಕೊಂಡ್ಬಿಡ್ತೀನಿ. ಏನು ಅದು ಇಲ್ಲ ಇದು ಇಲ್ಲ, ಅದು ಬೇಕು ಇದು ಬೇಕು ಅಂತ ಕೇಳೋದೇ ಇಲ್ಲ. ಸೊ ಸೌತೆಕಾಯಿ ಇತ್ತು, ಕ್ಯಾರೆಟ್ ಇತ್ತು, ಆಲೂಗಡ್ಡೆ ಇತ್ತು, ಜೊತೆಗೆ ಈರುಳ್ಳಿ, ಜೊತೆಗೆ ಬಟಾಣಿ ಇತ್ತು. ಸೊ ಅದನ್ನೆಲ್ಲದೂ ಕೂಡ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದೆಲ್ಲದೂ ಕೂಡ ಆ್ಯಡ್ ಮಾಡಿ ಇವಾಗ ಸ್ವಲ್ಪ ಅದನ್ನು ಕೈ ಆಡಿಸ್ತಾ ಇದ್ದೀನಿ. ಸೊ ಅದೆಲ್ಲ ಸರಿಯಾಗಿ ಸಾಫ್ಟಾಗಿ ಬೇಯಬೇಕು, ಅಂದರೆ ನಮಗೆ ಇಷ್ಟ ಆಗುತ್ತೆ. ಅಲ್ಲಲ್ಲಿ ಇದ್ದರೆ ಇಷ್ಟ ಆಗೋದಿಲ್ಲ, ಗಟ್ಟಿ ಗಟ್ಟಿ ಇದ್ದರೆ. ಸೊ ಇವಾಗ ಅದಕ್ಕೆ ಜಸ್ಟ್ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಸಾಲೆ ಇದ್ದರೆ ನಮ್ಮ ಮನೆಯಲ್ಲಿ ಇಷ್ಟ ಆಗೋಲ್ಲ, ಅದಕ್ಕಾಗಿ ಸಿಂಪಲ್ಲಾಗೇ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತೀನಿ. ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡೆ ನಾನು. ಮಾಮೂಲಾಗಿ ನಾನು ಯೂಸ್ ಮಾಡಲ್ಲ, ಸ್ವಲ್ಪ ಯೂಸ್ ಮಾಡಿದೆ ಇಲ್ಲಿ. ಆ್ಯಂಡ್ ಉಪ್ಪು ಎಷ್ಟು ಬೇಕೋ ಟೇಸ್ಟ್ಗೆ ಅದನ್ನು ಮಾತ್ರ ಹಾಕ್ಕೊಂಡು ಇವಾಗ ಮತ್ತೆ ಒಂದು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡ ನಂತರ ಈ ಕಡೆ ಅಕ್ಕಿಯನ್ನು ಕೂಡ ನೆನೆಸಿಟ್ಟಿದ್ದೀನಿ. ಹಾಗೆ ಸೋಯಾ ಕೂಡ ನೆನೆಸಿಟ್ಕೊಂಡಿದ್ದೆ ನಾನು. ಸೋಯಾ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅಷ್ಟೊಂದು ನಮ್ಮ ಮನೆಗೇನು ಇಷ್ಟ ಆಗೋಲ್ಲ, ಆದರೂ ಕೂಡ ಮಕ್ಕಳಿಗೋಸ್ಕರ ಹೆಲ್ತ್ಗೋಸ್ಕರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಹೈ ಪ್ರೋಟೀನ್ ಜಾಸ್ತಿ ಇರುತ್ತಲ್ವ ಅದರಲ್ಲಿ, ಅದಕ್ಕಾಗಿ ಅದನ್ನು ನೆನೆಸಿ ಇಟ್ಟಿದ್ದೆ. ಅದನ್ನು ಕೂಡ ಹಾಕ್ಕೊಂಡೆ. ಇವಾಗ ಒಂದು 10 ಪೀಸಷ್ಟೇ ಇಟ್ಟಿದ್ದೆ. ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ಈಗ ಒಂದು 2 ಚಮಚದಷ್ಟು ಮೊಸರನ್ನ ಹಾಕ್ಕೊಂಡು ಸರಿಯಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಟಿಫಿನ್ಗೆ ಅಂತ ನಾನು ಜಸ್ಟು ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಒಂದು ಸ್ವಲ್ಪ ಉಪ್ಪು, ಜೊತೆಗೆ ಸೋಡಾ, ಬೇಕಿಂಗ್ ಸೋಡಾ, ಅಡುಗೆ ಸೋಡಾವನ್ನು ಹಾಕ್ಕೊಂಡು ನಾನು ಅದನ್ನು ಇನ್ಸ್ಟಂಟಾಗಿ ದೋಸೆಯನ್ನು ಮಾಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಜಸ್ಟ್ ಅದಕ್ಕೆ ಪುದೀನ, ಹಸಿ ಅಲ್ಲ, ಬೆಳ್ಳುಳ್ಳಿ, ಜೊತೆಗೆ ಕೊತ್ತಂಬರಿ, ದೊಡ್ಡ ಪತ್ರೆ ಎಲೆ, ಕೊಬ್ಬರಿ ಇಷ್ಟನ್ನೇ ಹಾಕ್ಕೊಂಡಿದ್ದೆ. ಸೊ ಅದೆಲ್ಲದನ್ನು ಕೂಡ ಜೀರಿಗೆ, ಈ ಥರ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ಆ ಚಟ್ನಿ ಸ್ವಲ್ಪ ಉಳಿದಿತ್ತು, ಅದನ್ನು ಕೂಡ ಇಲ್ಲಿ ಮಸಾಲೆ ಏನೂ ರುಬ್ಕೊಂಡಿರಲಿಲ್ಲ, ಮಸಾಲೆ ಇಲ್ಲದೇ ಮಾಡೋಣ ಅಂತ ಅಂದ್ಕೊಂಡು. ಸೊ ಹಾಗಾಗಿ ಸ್ವಲ್ಪನೇ ಉಳಿದಿತ್ತು, ಅದನ್ನು ಕೂಡ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಲಾಸ್ಟಲ್ಲಿ ನಾನು ಇವಾಗ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಕೂಡ ಇಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಅದು ಸಾಫ್ಟ್ ಆದ್ರೇ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಬಾಯಲ್ಲಿ ಅಲ್ಲಲ್ಲಿ ಸಿಗ್ತಾ ಇರಬೇಕು ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೊಳ್ತಾರೆ. ಸೊ ನಾನು ಮೊದಲು ಇದರಲ್ಲೇ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಮಸಾಲೆ ಏನು ಉಳಿದಿತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡೆ. ಇಲ್ಲಿ ಅಕ್ಕಿಯನ್ನು ಮೊದಲೇ ನೆನೆಸಿ ಇಟ್ಟಿದ್ದೆ. ಆ ಅಕ್ಕಿಯನ್ನು ಒಂದು ಸರಿ ಸ್ವಲ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ಇದೆಲ್ಲದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ. ಆ ಕಡೆ ಹೇಗೂ ಬಿಸಿ ನೀರು ಕಾಯ್ತಾ ಇತ್ತಲ್ವ, ಸೊ ಹಾಗಾಗಿ ಮೊದಲೇ ಅಕ್ಕಿಯನ್ನು ಹಾಕ್ಕೊಂಡೆ. ಇಲ್ಲ ಅಂತಂದಿದ್ರೆ ಮೊದಲು ನೀರು ಹಾಕಿ ಸರಿಯಾಗಿ ಕುದಿಸ್ಬಿಟ್ಟು ಆನಂತರ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಈಗ ನಾನು ಮೊದಲೇ ನೀರನ್ನು ಕುದಿಸಿ ಇಟ್ಟಿರೋದ್ರಿಂದ ಮೊದಲು ಅಕ್ಕಿಯನ್ನು ಈ ರೀತಿ ಹುರಿದುಕೊಂಡೆ ಅಷ್ಟೇ. ಅದೆಲ್ಲದ್ರ ಜೊತೆ ಮಿಕ್ಸ್ ಆಗಿದ ನಂತರ ಇವಾಗ ಬಿಸಿ ಬಿಸಿ ಆಗಿರೋ ನೀರನ್ನು ಹಾಕ್ಕೊಂಡು ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಖಾರ ನೋಡಿಕೊಂಡು ಏನೆಲ್ಲ ಟೇಸ್ಟ್ ಬೇಕು ಅಂತ ಅನಿಸುತ್ತೋ ಅದನ್ನೆಲ್ಲ ಹಾಕ್ಕೊಂಡೆ. ಸೊ ಇವಾಗ ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಜಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು, ಅದ್ರ ಜೊತೆ ಇವತ್ತು ನಿನ್ನೆ ತಾನೇ ದಾಳಿಂಬೆ ತಂದಿದ್ರು ಯಜಮಾನ್ರು. ನಾನು ತಿನ್ನಲ್ಲ ಅನ್ನೋ ಕಾರಣಕ್ಕೆ ದಾಳಿಂಬೆಯನ್ನು ಈ ಥರ ಬಿಡಿಸಿ ಇಟ್ಟಿದ್ದಾರೆ. ನಾನೇ ಬಿಡಿಸಿ ತಿನ್ನೋದಿಲ್ಲ, ಬಿಡಿಸಿ ಇಟ್ಟಿರ್ತಾರೆ. ಮಕ್ಳಿಗೂ ಕೂಡ ಬಂದಾಗ ಕೊಡು, ನೀನೇ ಸುಲಿದು ಅಂತೂ ಕೊಡೋದಿಲ್ಲ ಬಿಡಿಸಿ, ಅದಕ್ಕೆ ಬಿಡಿಸಿ ಇಟ್ಟಿದ್ದಾದ್ರೆ ತಿನ್ನು ಅಂತ ಹೇಳ್ಬಿಟ್ಟು ಇಟ್ಟು ಹೋಗಿದ್ದಾರೆ. ಮಕ್ಕಳಿಗೂ ಕೂಡ ಕೊಡು ಅಂತ. ಅದಕ್ಕೆ ಇದು ಕೂಡ ಸ್ವಲ್ಪ ಅವನಿಗೆ ಇದನ್ನೇ ಸೈಡಲ್ಲಿ ಕೊಟ್ಬಿಡ್ತೀನಿ. ಇವತ್ತು ಏನೂ ಕೂಡ ಇದನ್ನು ಸ್ನ್ಯಾಕ್ಸ್ ಅಂತ ಏನೂ ಮಾಡೋದಕ್ಕೆ ಹೋಗಲ್ಲ. ಸ್ನ್ಯಾಕ್ಸ್ ಅಂದರೆ ಮತ್ತೆ
ಏನಾದರೂ ಮಾಡ್ಕೊಳ್ತಾ ಕೂಡಬೇಕಾಗುತ್ತೆ. ಅದ್ರ ಬದಲಾಗಿ ಇದೇ ಹಣ್ಣನ್ನೇ ಇಟ್ಟು ಕಳಿಸ್ಬಿಡ್ತೀನಿ. ಇಲ್ಲ ಮೊಸರು ಪಲ್ಯ ಜೊತೆ ರಾಯ್ತ ಜೊತೆ ಇದನ್ನೇ ಹಾಕ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಅದ್ರ ಜೊತೆನೂ ಕೂಡ ತಿನ್ಕೋಬೋದು. ಈಗ ದಾಳಿಂಬೆ ಚೆನ್ನಾಗಿ ಬರೋದೇ ಇಲ್ಲ ರೆಡ್ ಕಲರಲ್ಲಿ. ಈ ಥರ ಕಲರು ಡಲ್ ಇತ್ತು ಅಂತಂದರೆ ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ. ಇದಾದರೂ ಬೇಕು. ಇದಕ್ಕೂ ಮುಂಚೆ ಒಂದೆರಡು ಸರಿ ತಂದರು ಯಜಮಾನ್ರು, ಫುಲ್ಲು ವೈಟ್ ಕಲರಲ್ಲೇ ಇತ್ತು. ಫುಲ್ಲು ವೈಟ್ ಕಲರಲ್ಲಿ ಇದ್ದಿದ್ದಕ್ಕೆ ಬಿಟ್ಟಿದ್ರು. ಮತ್ತು ಈಗ ಸ್ಟಾರ್ಟ್ ಆಗಿದೆ ಸೀಸನ್, ಇನ್ಮೇಲೆ ಬರುತ್ತೆ, ಮಳೆ ಬಂದಿದೆ ಅನ್ನೋ ಕಾರಣಕ್ಕೆ ಚೆನ್ನಾಗಿರ್ಬೋದು ಅಂತ ತಂದಿದ್ದಾರೆ. ಪರವಾಗಿಲ್ಲ, ಸ್ವೀಟ್ ಇದೆ. ಅಂದರೆ ಒಗುರೊಗುರು ಇಲ್ಲ, ಹುಳಿ ಹುಳಿ ಇಲ್ಲ, ಸ್ವೀಟಾಗೇ ಇದೆ. ಹಣ್ಣು ಮಾತ್ರ ನೋಡಲಿಕ್ಕೆ ಕಲರ್ ಡಲ್ ಇದೆ, ಬಟ್ ತಿನ್ನಲಿಕ್ಕೆ ಸ್ವೀಟ್ ಇದೆ. ಈ ಥರ ಇದ್ದರೆ ಇಷ್ಟ ಆಗುತ್ತೆ, ತಿಂತೀನಿ. ಒಗುರೊಗುರು ಇದ್ದರೆ ಅಲ್ಲೆಲ್ಲ ಒಂಥರ ಅದು ತಿಂದ ಕೂಡಲೇ ಒಂಥರ ರಫ್ ಆದಂಗೆ ಆಗಿಬಿಡುತ್ತೆ, ಇಷ್ಟನೇ ಆಗೋದಿಲ್ಲ. ಸೊ ಹೇಗೆ ಬಂದಿದೆ ನೋಡೋಣ ಬನ್ನಿ. ಓಪನ್ ಆಗಿಯೇ ಹಾಗೆ ಕುದಿಸಿರೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ನಾವು ಕುಕ್ಕರಲ್ಲಿ ಮಾಡಿದರೂ ಕೂಡ ಹೀಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ಈ ಥರ ಮಾಡಿದರೂ ಕೂಡ ಇದೇ ರೀತಿ ಚೆನ್ನಾಗಿಯೇ ಬಂದಿರುತ್ತೆ. ಆ್ಯಂಡ್ ಸ್ಮೆಲ್ಲೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಹುಳಿಗೆ ಮೊಸರು ಮತ್ತು ಟೊಮೆಟೊ ಎರಡೂ ಹಾಕಿರೋದ್ರಿಂದ ನಿಂಬೆಹಣ್ಣು ಹಾಕಿರಲಿಲ್ಲ. ಸೊ ಅದು ಬೇಕು ಅಂದರೆ ನಾವು ಈ ಥರ ಊಟ ಮಾಡುವಾಗ ಸ್ವಲ್ಪ ಸ್ವಲ್ಪ ಮೇಲೆ ಹಾಕ್ಕೊಂಡು ಊಟ ಮಾಡ್ತೀವಿ. ಮೊಸರು ಬಜ್ಜಿ ಬೇರೆ ಇರುತ್ತಲ್ವ, ಜೊತೆಗೆ ರಾಯ್ತ, ಹಾಗಾಗಿ ಹಾಕಿರಲಿಲ್ಲ. ಜೊತೆಗೆ ಸೋಯಾ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ, ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ. ನನ್ನ ಮಗಳಿಗೆ ಇಷ್ಟ, ನನ್ನ ಮಗನಿಗೆ ಇದು ಇಷ್ಟ ಆಗೋದಿಲ್ಲ. ಅವನಿಗೆ ಬಟಾಣಿ ಇರಬೇಕು. ಆದರೂ ಮತ್ತು ಅವನಿಗೆ ಅದು ಇದ್ದರೆ ಊಟ ಮಾಡ್ತಾನೆ, ಇವಳಿಗೆ ಇದು ಇದ್ದರೆ ಊಟ ಮಾಡ್ತಾನೆ. ಇದು ಇಬ್ಬರು ಸಲುವಾಗಿ ಹಾಕಿರ್ತೀನಿ. ಅವನಿಗೆ ಮಾತ್ರ ಅದನ್ನು ತೆಗೆದು ಕೊಡ್ತೀನಿ, ಇವಳಿಗೂ ಕೂಡ ಇದನ್ನು ಹಾಕಿ ಕೊಡ್ತೀನಿ. ಸೊ ಇವಾಗ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಬಿಸಿ ಇದೆ, ಬಿಸಿದು ಪ್ಲೇಟ್ಗೆ ಹಾರಿಟ್ಕೊಂಡು ಆಮೇಲೆ ಲಂಚ್ ಬಾಕ್ಸ್ಗೆ ಹಾಕ್ಕೊಳ್ತೀನಿ. ಪೂರ್ತಿ ತಣ್ಣಗೂ ಕೂಡ ಆಗೋಲ್ಲ, ಪೂರ್ತಿ ಬಿಸಿ ಬಿಸಿದು ಹಿಡಿಯೋದಿಲ್ಲ ನಾನು. ಸೊ ಹಾಗಾಗಿ ಇದಕ್ಕೆ ಮೊಸರು ಬಜ್ಜಿ ಇದೆ, ಅದನ್ನೇ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿ ಬಂದಿತ್ತು. ಸಿಂಪಲಾಗಿ ಮಾಡಿಕೊಂಡ್ರು ಕೂಡ ಅಮ್ಮ ಮಾಡ್ತಾಯಿದ್ರು, ಏನು ಮಸಾಲೆ ಏನೂ ಹಾಕೋದಿಲ್ಲ ಅವರು, ಸಿಂಪಲಾಗಿ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಮಾಡ್ತಾರೆ. ಅವ್ರ ಕೈ ರುಚಿ ಏನೋ ತುಂಬಾ ಇಷ್ಟ ಆಗಿಬಿಡುತ್ತೆ ನನಗೆ. ಈ ಕಡೆ ನಾನು ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಕೂಡ ಆ ಥರ ಬರೋದೇ ಇಲ್ಲ ಟೇಸ್ಟು. ಆದರೂ ಕೂಡ ಒಂದು ಲೆವೆಲಲ್ಲಿ ಬಂದಿದೆ. ಸೊ ಈ ಕಡೆ ನೋಡಿ ಹೊರಗಡೆ ನಿನ್ನೆ ಎಲ್ಲ ಮಳೆ ಬಂದು ನೀರು ಹಿಡ್ಕೊಂಡಿದ್ದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಮಳೆ ನೀರಲ್ಲಿ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಟ್ಟೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಜಸ್ಟ್ ಒಂದು ಸ್ವಲ್ಪ ಡಿಟರ್ಜೆಂಟ್ ಪೌಡರಲ್ಲಿ ಹಾಕಿಬಿಟ್ಟು ಅದೇ ನೀರಲ್ಲಿ ಮಿಕ್ಸ್ ಮಾಡಿ ಬಟ್ಟೆಯನ್ನು ಯಜಮಾನ್ರು ಅದ್ದಿ ತೆಗೆದುಕೊಟ್ರು. ಮಕ್ಕಳದ್ದು ಒಂದು ಸ್ವಲ್ಪ ಹಾಸಿಗೆಗಳನ್ನು ಮತ್ತು ವೀಕ್ಲಿ ಒನ್ಸ್ ನಾನು ದಿಂಬು ಕವರ್ಗಳನ್ನು ಚೇಂಜ್ ಮಾಡ್ತಾಯಿರ್ತೀನಿ. ಡೈಲಿ ಉಪ್ಪು ನೀರಲ್ಲಿ ತೊಳೆದ್ರೂ ಅದು ಸ್ವಲ್ಪ ಕಲೆನೂ ಹೋಗಲ್ಲ, ಚೆನ್ನಾಗಿ ಕ್ಲೀನ್ ಕೂಡ ಆಗಿರಲ್ಲ. ಸಿಹಿ ನೀರಲ್ಲಿ ಅಂದರೆ ತುಂಬ ಚೆನ್ನಾಗಿ ಕಲೆ ಬಿಡುತ್ತೆ. ಅದು ಎಣ್ಣೆ ಜಿಡ್ಡೆಲ್ಲ ಇರುತ್ತಲ್ವ, ನಾವು ತಲೆಗೆ ಹಾಕ್ಕೊಂಡಿರೋ ಎಣ್ಣೆ ಅದೆಲ್ಲ ಇರುತ್ತಲ್ವ ದಿಂಬಿಗೆ, ಸೊ ಅದೆಲ್ಲ ಚೆನ್ನಾಗಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವತ್ತು ಕ್ಲೀನ್ ಮಾಡಿಕೊಟ್ರು. ಸೊ ಅದನ್ನು ಇಲ್ಲೇ ಹೊರಗಡೆ ಹಾಕ್ಕೊಂಡಿದ್ದೆ. ಯಜಮಾನ್ರು ಬೈತಾರೆ, ಈ ರೀತಿ ಹೊರಗಡೆ ಗ್ರಿಲ್ಸ್ಗೆಲ್ಲ ಹಾಕಬೇಡ, ನೀನು ಬೇಗ ಹಾಳು ಮಾಡಿಬಿಡ್ತೀಯಾ ಅಂತೇಳ್ಬಿಟ್ಟು. ಇವನ್ ಮನೆಯದು ಲುಕ್ಕು ಕೂಡ ಹಾಳಾಗೋಗ್ಬಿಡುತ್ತೆ ನಿನ್ಗೆ ಇದಕ್ಕೆ ಅಂತ. ಬಿಸಿಲು ಹೊರಗೆ ಚೆನ್ನಾಗಿ ಬಿಟ್ಟಿತ್ತು, ಮತ್ತು ಯಾವಾಗ ಮೋಡ ಬರುತ್ತೋ ಹಾಸಿಗೆ ಎಲ್ಲ ಒಣಗಬೇಕಲ್ಲ ಅಂತೇಳ್ಬಿಟ್ಟು ಇಲ್ಲೇ ಹೊರಗಡೆನೇ ಹಾಕ್ಕೊಂಡೆ. ಇಲ್ಲಿವರೆಗೂ ಬಿಸಿಲು ಬಂದಿರುತ್ತೆ ಇಷ್ಟೊತ್ತಿನವರೆಗೂ. ಇದಾಗಿದ್ದ ನಂತರ ಬಿಸಿಲು ಮಧ್ಯಾಹ್ನದಿಂದ ಆ ಕಡೆ ಬರುತ್ತೆ, ಅಲ್ಲಿ ಹಾಕ್ಕೊಂಡ್ರು ಅಲ್ಲಿ ವಯರ್ನ ಕಟ್ಟಿದ್ದೀನಿ. ಅದಕ್ಕೆ ಹಾಕಿದರೂ ಕೂಡ ಈ ವೇಟ್ ಜಾಸ್ತಿ ಇರುತ್ತಲ್ವ ಹಾಸಿಗೆದು, ಅದು ಕಟ್ಟಾಗಿಬಿಡುತ್ತೆ ಅಂತೇಳಿ ಅಲ್ಲಿ ಹಾಕಿರಲಿಲ್ಲ. ಇಲ್ಲೇ ವೇಟ್ ತಡೆಯುತ್ತೆ ಅಂತೇಳ್ಬಿಟ್ಟು ಇಲ್ಲೇ ಹಾಕ್ಕೊಂಡಿದ್ದೆ. ಬೈತಾ ಇದ್ರು ಅದಕ್ಕೋಸ್ಕರ. ಸೊ ಒಟ್ಟಿನಲ್ಲಿ ಮಳೆ ನೀರು ಸ್ಟಾಕ್ ಮಾಡ್ಕೊಂಡಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ನನಗೆ. ಈ ಥರ ಕೆಲವೊಂದಿಷ್ಟು ಕ್ಲೀನ್ ಆದರೆ ತುಂಬ ಚೆನ್ನಾಗಿರುತ್ತೆ. ಇದೇ ಹಗ್ಗ ಮಾಮೂಲಿ ಬಟ್ಟೆಗೆ ಮಾತ್ರ ನಾನು ಯೂಸ್ ಮಾಡ್ಕೊಳ್ತೀನಿ. ಡೈಲಿ ವೇರ್ ಬಟ್ಟೆ ಇರುತ್ತಲ್ವ ಅವುಗಳನ್ನು ಹಾಕೋದಕ್ಕೆ. ಅದು ಮಧ್ಯಾಹ್ನದಿಂದ ಬಿಸಿಲು ಬೀಳುತ್ತೆ, ಈಗೆಲ್ಲ ನೆರಳೆ ಇರುತ್ತೆ. ನನಗೆ ಇನ್ನೊಂದು ಭಯ, ಮತ್ತು ಮಧ್ಯಾಹ್ನವರೆಗೂ ಕೂಡ ಬಟ್ಟೆ ಒಣಗಿಲ್ಲ ಅಂದರೆ ಏನು ಮಾಡೋದು. ಮತ್ತು ನೈಟ್ ಏನೋ ಇದು ಆಗೋದಿಲ್ಲ ನಮಗೇನು, ಹಾಸಿಗೆ ಸಾಕಷ್ಟು ಇದೆ. ಬಟ್ ಮಳೆಗಾಲ ಅಲ್ವಾ, ಈ ಮಳೆಗಾಲಕ್ಕೆ ಯಾವಾಗ ಮಳೆ ಬರುತ್ತೆ ಅನ್ನೋದೇ ದೊಡ್ಡ ಇದು ಚಿಂತೆ. ಆ ಟೈಮಲ್ಲಿ ಇವೆಲ್ಲ ಒಣಗಿಲ್ಲ ಅಂದರೆ ಅದೊಂಥರ ಕೆಟ್ಟ ಸ್ಮೆಲ್ ಥರ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಮೊದಲು ಒಣಗಿದ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ. ನೋಡಿ ಹೇಗೆ ಮೋಡ ಕೂಡ ಬರ್ತಾಯಿದೆ, ಹಾಗೆ ಬಿಸಿಲು ಕೂಡ ತುಂಬಾ ಇದೆ. ಪರವಾಗಿಲ್ಲ, ಸ್ವಲ್ಪ ಎಲ್ಲ ಒಣಗ್ಕೊಂಡಿದೆ, ಗಟ್ಟಿಯಾಗಿ ಹಿಂಡ್ಬಿಟ್ಟು ಒಣಗಾಕಿದ್ದೀವಿ. ಪರವಾಗಿಲ್ಲ, ಈಗ ಒಣಗಿತ್ತು. ಅದಕ್ಕೆ ನಾನು ಸ್ವಲ್ಪ ಅದನ್ನು ಮತ್ತೆ ಉಲ್ಟಾ ಒಣಗಿ ಹಾಕಿದ್ದೀನಿ.
ಸೊ ಇವಾಗ ಲಂಚ್ ಬಾಕ್ಸ್ ರೆಡಿ ಆಗಿದೆ, ಅವನಿಗೂ ಕೂಡ ಬಾಕ್ಸ್ ಕೊಟ್ಟು ಬರಬೇಕು. ಸೊ ಬಾಕ್ಸ್ ಕೊಟ್ಬಿಟ್ಟು ನಂತರ ಬರೋ ದಾರಿನಲ್ಲಿ ಹಾಗೆಯೇ ಒಂದು ಸ್ವಲ್ಪ ಅಂಗಡಿಗೆ ಬಂದೆ ನಾನು. ಇವತ್ತು ನಮ್ಮ ಮಗನ ಫ್ರೆಂಡು ಪ್ರಣೀತಾ ಅಂಥೇಳಿ ಅವಳು ಟ್ಯೂಷನಿಗೆ ಬರ್ತಾಳೆ. ಅವಳದು ಬರ್ಡೇ ಇದೆ. ಬರ್ಡೇಗೆ ಏನಾದರೂ ಗಿಫ್ಟ್ ತರಬೇಕು ಅಮ್ಮ ನೀನು ಅಂತ ಹೇಳಿದ. ಅದಕ್ಕಾಗಿ ಗಿಫ್ಟ್ ಏನಾದರೂ ತೊಗೋಣ ಅಂತ ಹೇಳ್ಬಿಟ್ಟು ಈ ರೀತಿ ಅಲ್ಲಿ ಮಕ್ಕಳಿಗೆ ಕಲರ್ ಮಾಡೋದಕ್ಕೆ ಅಂಥೇಳಿ ಒಂದಿಷ್ಟು ಬುಕ್ಸ್ ಇತ್ತು. ಸೊ ನನ್ನ ಮಕ್ಕಳಿಗೂ ಒಂದಿಷ್ಟು, ಹಾಗೆ ಆ ಹುಡುಗಿಗೂ ಕೂಡ ಗಿಫ್ಟಿಗೆ ಅದನ್ನೇ ಕೊಡೋಣ, ಯೂಸ್ ಆಗೋ ಥರ ಏನಾದರೂ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಒಂದು ಕ್ರಯಾನ್ಸ್ ಬಾಕ್ಸ್ ಎರಡನ್ನೂ ಸೇರಿಸ್ಬಿಟ್ಟು ಅವಳಿಗೆ ಗಿಫ್ಟಾಗಿ ತೊಗೊಂಡೆ. ಮತ್ತು ನನ್ನ ಮಕ್ಕಳಿಗೆ ಈ ರೀತಿ ಬಾಲ್ ಬೇಕಿತ್ತು. ಒಂದು ಸ್ವಲ್ಪ ಮನೆಯಲ್ಲಿ ಪ್ಲಾಸ್ಟಿಕ್ ಬಾಲ್ಸ್ ಇದೆ, ಅದನ್ನು ತೊಗೊಂಡು ಹೊಡೆದಾಡ್ತಾ ಇರ್ತಾರೆ, ಅದು ಪೆಟ್ಟು ಬೀಳುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸಾಫ್ಟ್ ಇರೋದು ಆಲ್ರೆಡಿ ಇತ್ತು ತುಂಬಾ. ಅದೆಲ್ಲ ಕಡ್ದು ಹಾಕ್ತಿದ್ಲು ನಮ್ಮ ಸಾಮಾನ್ಯ ಚಿಕ್ಕವಳಿರುವಾಗ. ಮತ್ತೆ ಹೊಸದು ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡೆ. ಸೊ ಹಾಗೆ ಇದೊಂದು ಕೆಲಸನೂ ಮಾಡ್ಕೊಂಬಿಟ್ರೆ ಆಯಿತು, ಹೊರಗಡೆ ಬಂದಿದ್ದೀನಿ ಹೇಗೋ ಅಂತ ಹೇಳ್ಬಿಟ್ಟು ಬಂದೆ. ಸೊ ಇವಾಗ ಅದನ್ನು ಅವಳಿಗೆ ಅಂತ ಗಿಫ್ಟನ್ನು ಪ್ಯಾಕ್ ಮಾಡಿಸಿದ್ದೀನಿ. ಸೊ ಪ್ಯಾಕ್ ಮಾಡಿಸಿ ಸಂಜೆ ನನ್ನ ಮಗ ಟ್ಯೂಷನ್ ಟೈಮಲ್ಲಿ ಅವಳಿಗೆ ವಿಶ್ ಮಾಡಿ ಗಿಫ್ಟ್ ಕೊಡ್ತೀನಿ ಅಂತ ಕಾಯ್ಕೊಂಡಿದ್ದಾನೆ. ಅವಳಿಗೆ ಕಂಪಾಸ್ ಬಾಕ್ಸ್ ತೊಗೊಂಬ ಅಮ್ಮ ಅಂತಲೇ ಹೇಳಿ ಹೋಗಿದ್ದ. ಕಂಪಾಸ್ ಬಾಕ್ಸ್ ಅವಳ ಹತ್ರ ಇತ್ತು, 2-3 ಇತ್ತು. ಅವಳು ಡೈಲಿ ಟ್ಯೂಷನಿಗೆ ತರ್ತಿದ್ಲು. ಮಕ್ಕಳಿಗೆ ಯೂಸ್ ಆಗೋ ಥರ ಏನಾದರೂ ತೊಗೊಂಡ್ರೆ ಆಯಿತು ಅಂತ ಅಂದ್ಕೊಂಡು ನಾನು ಈ ಥರ ಬುಕ್ಸ್ಗಳನ್ನು ತೊಗೊಳ್ಳೋಣ ಅಂತೇಳ್ಬಿಟ್ಟು ಬುಕ್ಸು ಮತ್ತು ಕ್ರಯಾನ್ಸ್ ತೊಗೊಂಡೆ. ಕ್ರಿಯೇಟಿವಿಟಿಯಾಗಿ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಮೊದಲು ಚಿತ್ರ ಬರೆಯೋದ್ರಿಂದನೇ ಮಕ್ಕಳಿಗೆ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಎಲ್ಲದೂ ಕೂಡ ಇಂಪ್ರೂವ್ ಆಗೋದು ಅಂತ ಹೇಳಿಬಿಟ್ಟು ಅದನ್ನೇ ನಾನು ತೊಗೊಂಡೆ. ಇವನ್ ಅವಳ ಜೊತೆ ನನ್ನ ಮಕ್ಕಳಿಗೂ ಕೂಡ ಇರಲಿ ಅಂಥೇಳಿ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಬುಕ್ಸ್ಗಳನ್ನು ತೊಗೊಂಡು ಅದ್ರ ಜೊತೆಗೆ ಕ್ರಯಾನ್ಸು, ಪೆನ್ಸಿಲ್ಸು ಅಲ್ಲಲ್ಲಿ ಬಿಸಾಕ್ಬಿಟ್ಟಿದ್ರು, ಹಾಳು ಮಾಡಿಬಿಟ್ಟಿದ್ರು. ಅದಕ್ಕೆ ಒಂದು ಬಾಕ್ಸ್ ಇರಲಿ ಅಂತ ಅದು ಕೂಡ ತೊಗೊಂಡು ಬಂದೆ. ಏನೇನಾಯ್ತು ರೀ? ಏನದು? ಏನ್ರಿ ಇದು? ಒಂದು ವರ್ಷ ಆದಮೇಲೆ ತೋರಿಸಿಲಿ. ಹಾಂ, ಎದಕ್ಕೆ? ಒಂದು ವರ್ಷ ಆದಮೇಲೆ ಮೀಟ್ರ್ ನಂಬರ್ ನೇಮ್ ಚೇಂಜ್ ಮಾಡಿಸ್ಕೊಂಡಾರ ಇವಾಗ ಯಜಮಾನ್ರು. ಇಷ್ಟು ದಿನ ಈ ಮನೆ ಓನರ್ದೇ ಇತ್ತು. ಇವಾಗ ಓನರ್ ಚೇಂಜ್ ಆದರೂ ಕೂಡ ನೇಮ್ ಚೇಂಜ್ ಆಗಿರಲಿಲ್ಲ. ಸೊ ಅದಕ್ಕಾಗಿ ಇವತ್ತು ಚೇಂಜ್ ಮಾಡಿಸ್ಕೊಂಡು ಬಂದಿದ್ದಾರೆ ಯಜಮಾನ್ರು. ಇರಲಿ ಮತ್ತು ಫೋಟೋಸ್ ನೋಡೋದಕ್ಕೆ ಇವತ್ತು, ಫೋಟೋಸ್ ಬರೋದಕ್ಕೆ ಇವತ್ತು ಟೈಮ್ ಕೂಡ ಬಂದಿತ್ತಲ್ಲ. ಹಾಕಿಡ್ರಿ. ಕಾಣಿಸುತ್ತಾ ರೇನ್ಬೋ? ಅದ್ರೊಳಗೆ 7 ಕಲರ್ಸ್ ಇರ್ತಾವ ನೋಡು. ನಿಮ್ಮ ಬುಕ್ ಒಳಗೆ ಬಂದಿರುತ್ತಿಲ್ಲ? 7 ಸಂಜೆ ಟ್ಯೂಷನ್ ಟೈಮಲ್ಲಿ ಈ ರೀತಿ ರೇನ್ಬೋ ಬಂದಿತ್ತು. ಮಕ್ಕಳಿಗೆಲ್ಲ ತೋರಿಸ್ಬಿಟ್ಟು ಹೇಳ್ತಾ ಇದ್ದೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಅದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.